ಯಾರದು ಯಾರದು ಯಾರದು? ನಾನ್ ನಿನ್ ಗಂಡ ಬಾಗಿ, ನೀನಾಗಿದೆಯಾ ರೈಲ್ವೆ ಹೋಗಿ. ನಿನ್ನ ಈ ಅವಸ್ಥೆ ನೋಡಿ ನಗದೆ ಇನ್ನೇನು ಮಾಡಲಿ? ಭೂತ ಭೂತ ಭೂತ. ಅಯ್ಯೋ ಹತ್ಯಾಳ ಸ್ವಾಮಿ, ಇಷ್ಟು ದಿವಸ ಇಲ್ಲದೆ ಇರೋರು ಈಗ ಯಾಕೆ ಇವ್ರು ನನ್ನ ಕಾಡ್ತಾ ಇದ್ದಾರೆ? ಚಿಕ್ಕೋಳು ಎಲ್ಲಾರ್ಗೂ ಗಡ್ಡೆ ಮೀಸೆ ಬರ್ದ ನನ್ನ ಕೈಯೆಲ್ಲ ನೋತಿದೆ. ಜಿಲೇಬಿ ಜಿಲೇಬಿ, ಟೀ ತಗೊಂಡ್ ಬಾರೆ. ಏ ಜಿಲೇಬಿ, ಟೀ ತಗೊಂಡ್ ಬಾರೆ. ಹಾ ಬರ್ತಿದೆ ಬರ್ತಿದೆ, ಬಿಸಿ ಬಿಸಿ ಟೀ ಬರ್ತಿದೆ. ರಾಮಕೃಷ್ಣ ಅನ್ನೋ ವಯಸ್ಸಾದ್ರು ಎದ್ದ ತಕ್ಷಣ ತಿಂದು ಕುಡಿದೋ ಚಪ್ಲ. ಟೀ ಕುಡಿದು ಬಾಯಿ ಒಣಗೋಕ್ಕೂ ಮುಂಚೆನೆ ತಿಂಡಿ ಅಂತ ಬೊಬ್ಬೆ ಬೇರೆ ಹೊಡಿತಾರೆ. ಈ ಬಾಗಿ ಬಸ್ಸಿ ಅಮ್ಮ. ಚಿಕ್ಕಮ್ಮ ಅವರೇ ಟೀ. ಯಾಕೆ ನಗ್ತಾ ಇದೆಯಾ? ನನ್ನ ಮುಖದಲ್ಲಿ ಏನ್ ಕುಡಿತಾ ಏನೋ ಬೆಳಿಗ್ಗೆ ಅಷ್ಟೊಂದು ಗಲಾಟೆ ಮಾಡ್ತಾ ಯಾರು? ರೀ, ಏನ್ ಮಾಡ್ತಾ ಇದ್ದೀರಾ? ನಾನ್ ನಿಮ್ಗೆ ರಾತ್ರಿನೇ ಹೇಳಿಲ್ವಾ ಬೆಳಿಗ್ಗೆ ಎದ್ಬಿಟ್ಟು ಮಾರ್ಕೆಟ್ ಹೋಗ್ಬೇಕು ಅಂತ? ಈ ಅತ್ತೇನು ಜಿಲೇಬಿ ನೋಡೆ ಮುಖ ಬಣ್ಣ ಬಳ್ಕೊಂಡು ಬೂತ್ ಹತ್ರ ಒಬ್ಬರೊಬ್ಬರು ನೋಡ್ಕೊಂಡು ನಗ್ತಾ ಇದ್ದಾರೆ. ವಾಸಂತಿ ನೋಡಿ ಅವಳೇನು ಕಡಿಮೆ ಇಲ್ಲ, ನಿಮ್ ಜೊತೆ ನಾಟಕ ಆಡೋದಕ್ಕೆ ಬಣ್ಣ ಬಳ್ಕೊಂಡೆ ಬಂದ್ಬಿಟ್ಟಿದ್ದಾಳೆ. ಇವತ್ತೆಲ್ಲ ನೀವು ಹೀಗೆ ನಗ್ತಾ ಇರ್ಬೇಕು, ಎಲ್ಲೂ ಹೊರಂಗ್ ಹೋಗೋಗಿಲ್ಲ. ಇವರೆಲ್ಲ ಯಾಕೆ ಹಿಂಗ್ ನಗ್ತಿದ್ದಾರೆ? ಅಂಥದ್ದೇನಾಯ್ತು? ಏ ಅಂಕಿತಾ, ಯಾಕೆ ಇವರೆಲ್ಲ ಹಿಂಗ್ ನಗ್ತಾ ಇದ್ದಾರೆ? ನಾನು ಅದನ್ನೇ ನೋಡೋಣ ಅಂತ ಬಂದೆ.
ಡ್ಯಾಡಿ ಇಲ್ಲಿ ನೋಡಿ ಅತ್ತೆ ಮುಖ. ಅಯ್ಯೋ ಉರಿ ಉರಿ ಉರಿ, ಅಯ್ಯಪ್ಪ ಈ ಮುಖ ಎಷ್ಟು ಉರಿತಾ ಇದೆ. ಈ ಮುಖ ಇಟ್ಕೊಂಡಿಗೆ ನಾನು ಸತ್ತೋದ್ರೆ, ನಾನು ಸತ್ತಾಗ ನನ್ನ ಮುಖ ನೋಡಕ್ಕೆ ಯಾರೇ ಬರ್ತಾರೆ? ಏ ಭಾಗಿ, ಯಾಕೆ ಕೂಕೋತಾ ಇದೆಯಾ? ಸತ್ ಮೇಲಿನ ವಿಷಯ ಹಾಗಿರ್ಲಿ, ಮೊದಲು ಬದುಕಿರುವಾಗ ಈ ಮುಖ ಇಟ್ಕೊಂಡು ಹೇಗೆ ಓಡಾಡೋದು ಅದನ್ನ ಮೊದಲು ಹೇಳು. ಅಮ್ಮ, ಇದೊಂದು ವಿಷಯದಲ್ಲಿ ಮಾತ್ರ ನಾವು ಗಂಡಸರಿಗಿಂತ ಎಷ್ಟೋ ವಾಸಿ. ಹೇಗೆ? ಈ ಸೆರಗನ್ನ ಈ ರೀತಿ ತಲೆ ಮೇಲೆ ಹಾಕೊಂಡು ಮುಖ ಮುಚ್ಕೊಂಡ್ಬಿಟ್ರೆ ಯಾರಿಗೂ ಏನು ಗೊತ್ತಾಗೋದಿಲ್ಲ ನೋಡಿ. ಹೌದಲ್ವಾ? ನಮ್ಮ ಸಾಕ್ಷಿಗೆ ಎಂತ ಒಳ್ಳೆ ಸಂಬಂಧ ಹೊಟ್ಟೋಯ್ತಲ್ಲ ಅಂತ ನಾನು ಬೇಜಾರು ಪಡ್ತಾ ಇದ್ರೆ ಮುಸ್ಕ ಹಾಕೊಂಡು ಓಡಾಡ್ಬೋದಂತ ಇವರು. ಈ ಮುಖ ಇಟ್ಕೊಂಡು ಬಾಸ್ ಮನೆಗೆ ಹೇಗೆ ಹೋಗೋದು, ಸಾಕ್ಷಿನ ಹೇಗೆ ಕರ್ಕೊಂಡು ಹೋಗೋದು, ನಾನಲ್ಲಿ ಎಲ್ಲ ಹಾಳಾಗೋಯ್ತು. ಈ ಲಡ್ಡು ಎಂತ ಮಸಿದಂದು ಬಳದಿದ್ದಾನೋ ಏನೋ, ಎಷ್ಟು ಉಜ್ಜಿದ್ರು ಹೋಗ್ತಾನೇ ಇಲ್ಲ. ಆ ಲಡ್ಡು ಏನಾದ್ರೂ ನನ್ನ ಕೈಗೆ ಸಿಗಲಿ, ಅವನು 4 ತದುಕ್ತೀನಿ ಸರಿಯಾಗಿ. ಮೊದಲು ಅವನು ಬಸ್ಕಿ ಹೊಡಿಲಿ, ಆಮೇಲೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನರಹರಿ, ಅವನ್ ಬಸ್ಗೆ ಹೊಡೆಯೋದ್ರಿಂದ ಏನು ಪ್ರಯೋಜನ? ಅವನ್ 1000 ಬಸ್ಗೆ ಹೊಡೆಯೋದ್ರಿಂದ ನಮ್ಮ ಮುಖದ ಮೇಲಿರೋ ಬಣ್ಣ ಏನಾದ್ರೂ ಹೋಗುತ್ತೇನೋ? ಈ ಕರಿ ಮುಸುಡಿ ಹಾಕೊಂಡು ಮನೇಲೇ ಬಿದ್ದಿರ್ಬೇಕು. ಬಾಸ್ ಮನೆ ಊಟನೂ ಮಿಸ್ ಆಯ್ತು. ಮತ್ತೆ ನೀವಂತೂ ರಾಮಾಯಣದ ಮಂತರೆ ತರ ಕಾಣಿಸ್ತಿದ್ದೀರಾ. ಮಂತರೆ? ಇನ್ನೊಂದು ಆಂಗಲ್ ಅಲ್ಲಿ ಶೂರ್ಪನಖಿ ತರನು ಕಾಣಿಸ್ತಿದ್ದೀರಾ. ಬಾಸ್ ಮನೇಲಿ ಬರೀ ಊಟ ಅಲ್ಲ, ಮುರ್ಕೊಂಡು ತಿನ್ನೋ ಭೂತ ತರ ಕಾಣ್ತಿದ್ದೀರಾ. ಆ ಅಜ್ಜಿ ಭೂತನೆ, ನಂಗೆ ಆ ಅಜ್ಜಿ ಕಂಡ್ರೆ ತುಂಬಾ ಭಯ. ಅಯ್ಯೋ ಸಾಕು ನಿಲ್ಸಿ. ನಮ್ಮ ಬಾಸ್ ಏನ್ ಹೇಳೋದು ಅಂತ ನನ್ನ ತಲೆ ಕೆಟ್ಟೋಗ್ತಾ ಇದೆ. ನೀವು ನೋಡೋ ತಮಾಷೆ ಮಾಡ್ಕೊಂಡು ನಗ್ತಾ ಇದ್ದೀರಾ. ಸಾಕ್ಷಿನ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಖಂಡಿತ ನನ್ನ ಕೆಲಸ ಹೋಗುತ್ತೆ. ಹಾಗೆ ಆಗ್ಬೇಕು. ಸಾಕ್ಷಾತ್ತಾಗೆ ಇಷ್ಟ ಇಲ್ದವರು ಮದ್ವೆ ಮಾಡಿಸ್ತೀರಾ? ಅದೇಗ್ ಮಾಡ್ತೀರಾ ನೋಡ್ತೀನಿ. ಇಷ್ಟಕ್ಕೆಲ್ಲ ಮದುವೆ ನಿಲ್ಸಕ್ಕಾಗತ್ತಾ? ಮದುವೆ ಅಂತೂ ಮಾಡಲೇಬೇಕು. ಹೌದು ಅತ್ತೆ, ನಮ್ಮ ಮುಖಕ್ಕೆ ಮಸಿ ಬಳಿತು ಅಂತ ಸಾಕ್ಷಿಗೆ ಬಂದಿರೋ ಇಷ್ಟು ಒಳ್ಳೆ ಸಂಬಂಧನ ನಾವು ಕಳ್ಕೊಂಡ್ಬಿಟ್ರೆ ಆಮೇಲೆ ಸಾಕ್ಷಿ ಜೀವನಕ್ಕೆ ಮಸಿ ಬಳ್ದಾಗತ್ತೆ. ನರಹರಿ, ಸಾಕ್ಷಿನ ಇವತ್ತು ತೋರ್ಸಕ್ಕಾಗೋದಿಲ್ಲ, ಇನ್ನೊಂದು ದಿವಸ ತೋರಿಸ್ತೀವಿ. ಇವತ್ತು ಮನೇಲಿ ಏನೋ ಸಮಸ್ಯೆ ಇದೆ ಅಂತ ಫೋನ್ ಮಾಡಿ ಹೇಳ್ಬಿಡು. ಸರಿ ಸರಿ, ಉಳಿದಿರೋದು ಅದೊಂದೇ ದಾರಿ. ಏನ್ ಮಾಡಕ್ಕಾಗತ್ತೆ, ಏನೋ ಅಂತ ಹೇಳ್ತೀನಿ. ಅಂದ್ರೆ ಸುಳ್ಳು ಹೇಳ್ತೀರಾ? ನಿಮ್ಮ ಮೊಮ್ಮನ ಮುಂದೆ ಸುಳ್ಳು ಹೇಳ್ತೀರಾ? ಅಯ್ಯಯ್ಯೋ. ನರಹರಿನೇ ಫೋನ್ ಮಾಡ್ತಾ ಇದ್ದೀನಿ. ಏನ್ರಿ ನರಹರಿ, ನಾವು ಗಂಡನ ಕರ್ಕೊಂಡು ಬರ್ತೀವಿ ಅಂತಂದ್ರೆ ಬೇಡ ಅಂತಂದ್ಬಿಟ್ಟು ನೀವೇ ಬರ್ತೀವಿ ಅಂತ ಹೇಳಿದ್ರಿ. ಇಷ್ಟೊತ್ತಾದ್ರೂ ಬರಲಿಲ್ಲ. ನಾವು ಊಟ ತಿಂಡಿ ಮಾಡದೆ ಕಾಯ್ತಾ ಇದ್ದೀವಿ, ಗೊತ್ತಾ? ಅದು ಇವತ್ತು ಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ಸಾಕ್ಷಿಗೆ ಮೈ ಹುಷಾರಿಲ್ಲ. ಓಹೋ, ಐ ಸಿ. ಈಗೇನು ಮಾಡೋದು? ಅವ್ರ ತಂಗಿಗೆ ಹುಷಾರಿಲ್ವಂತೆ. ಒಂದು ಕೆಲಸ ಮಾಡಿ, ನಾವೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಂಬಿಟ್ಟಿದ್ದೀವಿ, ವೇಸ್ಟ್ ಆಗಿಬಿಡುತ್ತೆ. ನೀವು ನಿಮ್ಮ ಫ್ಯಾಮಿಲಿ ಬಂದು ಹುಡುಗನ ನೋಡ್ಕೊಂಡೋಗಿ. ಬರ್ಬೋದಾಗಿತ್ತು, ಆದರೆ ಸರ್ ನಂಗೆ ಸ್ವಲ್ಪ ಲೂಸ್ ಮೋಷನ್ನು. ಹಾಂ, ಅಯ್ಯೋ ಅಷ್ಟೇ ತಾನೇ, ಅದನ್ನ ಯಾಕೆ ತಲೆಗೆ ಹಚ್ಕೋತೀರ? ಸರಿ ಹೋಗುತ್ತೆ, ಬನ್ನಿ. ಸರ್ ಅದು ತಲೆಗೆ ಹಚ್ಕೊಳ್ಳೋ ಥರನೇ ನನಗಾಗಿದೆ. ಹಾಂ, ಅಲ್ಲ ಅಂದರೆ ಮೈ ಹುಷಾರಿಲ್ವಲ್ಲ, ಸ್ವಲ್ಪ ಡಲ್ ಆಗಿದ್ದೀನಿ. ಸಾಕ್ಷಿನ ಕರ್ಕೊಂಡು ಜೊತೆಗೆ ಇನ್ನೊಂದ್ಸಲಿ ಬಂದ್ಬಿಡ್ತೀನಿ. ರೀ ನರಹರಿ, ನಿಮಗೆ ಕಮಿಟ್ಮೆಂಟ್ ಅನ್ನೋದೇ ಇಲ್ವೇನ್ರಿ? ಕೆಲಸದಲ್ಲೂ ಅಷ್ಟು ಕಷ್ಟನೇ. ಅಟ್ಲೀಸ್ಟ್ ನಿಮ್ಮ ತಂಗಿ ಮದುವೆ ವಿಷಯದಲ್ಲಾದರೂ ಸ್ವಲ್ಪನಾದರೂ ಸೀರಿಯಸ್ನೆಸ್ ಬೇಡ. ದಿಸ್ ಇಸ್ ನಾಟ್ ಫೇರ್. ಸರ್ ಅದು ಸರ್ ನನಗೆ ಕಮಿಟ್ಮೆಂಟ್ ಇದೆ. ಏನು ಮಾಡಲಿ, ಅಮ್ಮನಿಗೆ ಚಿಕನ್ ಗುನ್ಯ, ಅತ್ತೆಗೆ ಮಟನ್ ಗುನ್ಯ, ನನ್ನ ಬ್ರದರ್ಗೆ. ಅವನಿಗಿನ್ನ ಯಾವ ದೊಡ್ಡ ರೋಗ ಇದೆ? ನಮ್ಮ ಮನೆಗೆ ಬಂದ ತಕ್ಷಣ ಬರಬಾರ್ದು ರೋಗ ಎಲ್ಲ ಬಂದ್ಬಿಡ್ತಾ? ರೇ,
ನನಗೆಲ್ಲ ಅರ್ಥ ಆಗತ್ ಕಣ್ರಿ. ನಿಮ್ಮ ತಂಗಿನ ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡೋಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಈ ರೀತಿ ಎಲ್ಲ ನಾಟಕ ಆಡ್ತಿದ್ರ. ಸರ್ ಹಾಗೆಲ್ಲ ಇಲ್ಲ ಸರ್. ಆಕ್ಚುಲಿ ಅದೇನು ಅಂದ್ರೆ ನನ್ನ ಹೆಂಡತಿ ಮಗಳು ಇಬ್ಬರು ಎದುರುಗಡೆ ಇದ್ದಾರೆ. ಇಲ್ಲ ಅಂದಿದ್ರೆ ಬಾಯಿಗೆ ಬಂದಿದ್ದೆಲ್ಲ ಬೈದ್ ಬಿಡ್ತಿದ್ದೆ. ಏನ್ರಿ ಆಯ್ತು? ಅವ್ರ ಮನೆಯವ್ರಿಗೆಲ್ಲ ಬರಬಾರದು ರೋಗ ಬಂದಿದೆ ಅಂತೆ, ಅದಕ್ಕೆ ಬರ್ತಿಲ್ವಂತೆ. ಅಲ್ವೇ ಜಿಲೇಬಿ, ನೀನು ಸ್ವಲ್ಪನಾದ್ರು ಜವಾಬ್ದಾರಿ ಬೇಡ್ವೇನೆ? ಈ ತರ ನಾ ಹಿಟ್ನ ಎಲ್ಲರ ಮೇಲೂ ತೂರೋದು? ಅಯ್ಯೋ ನಾನೇ ತೂರ್ದೆ, ಇದೇ ಗಾಳಿ ತೂರು ಹೋಯ್ತು. ಬಾಯಿ, ಇದೆಲ್ಲ ನಿಂದೆ ಕಿತಾಪತಿ. ಅದಾಗ ಅದೇ ಹೇಗೆ ತೂರ್ಕೊಂಡು ಬರುತ್ತೆ? ಅದೇನು ಹೊಗೆನಾ? ಜಿಲೇಬಿ ನೋಡೇ ನಮ್ಮ ಅವಸ್ಥೆ. ಒಳ್ಳೆ ದೆವ್ವಗಳ ತರ ಕಾಣ್ತಿದೀವಿ. ನಮ್ಮೇಲೆಲ್ಲ ಹಿಟ್ಟೂರಿ ಮಜಾ ತಗೋಬಹುದು ಅನ್ಕೊಂಡಿದ್ಯಾ? ಸುಮ್ಮನೆ ಬಿಡ್ತೀವ ಜಿಲೇಬಿ, ಅದಕ್ಕೆ ನಡಿ. ಅಕ್ಕ ಬೇಡ ಅಕ್ಕ, ನಾನೇನು ಮಾಡ್ಲಿಲ್ಲ, ಬೇಡ. ಬಾಗಿ ಎದ್ದಾಳು ಬಾಗಿ, ಎಲ್ರು ಹೋಗಿ ಮುಖ ತೊಡ್ಕೊಂಡು ಬರೋಣ. ಜಿಲೇಬಿ ಹೋಗು, ನೀರ್ ರೆಡಿ ಮಾಡು. ನೀ ಯಾವಾಗ್ಲೂ ನಿಮ್ ಎಲ್ಲಾರ್ಗು ಸೇವೆ ಮಾಡ್ಕೊಂಡು ನೀರ್ ತಗೊಂಡ್ ಬರೋ ಅಷ್ಟರಲ್ಲಿ ಹಿಟ್ಟು ನನ್ ಗಂಟ್ಲಲ್ಲಿ ಸಿಗಾಕೊಂಡು ನಾ ಸತ್ತೋಗ್ತೀನಿ ಅಷ್ಟೇ. ಸೇವೆ ಮಾಡೋದೇ ಆಗೋಯ್ತು. ಎಲ್ಲ ನನ್ನ ಗ್ರಹಚಾರ. ಮೊದಲೇ ಮುಖಕ್ಕೆ ಬಣ್ಣ ಬಳ್ಕೊಂಡಿತ್ತು, ಈಗ ಹಿಟ್ಟು ಬೇರೆ. ಇದೆಲ್ಲ ಉಜ್ಜಿ ತೆಗೆಯೋ ಅಷ್ಟರಲ್ಲಿ ನನ್ನ ಮಕ್ಕ ಚೇಪ್ ಚೇಂಜ್ ಆಗ್ಬಿಡುತ್ತೆ. ಮೊನ್ನೆ ತಾನೇ ಫೇಶಿಯಲ್ ಮಾಡಿಸ್ಕೊಂಡಿದ್ದೆ, ಎಲ್ಲ ಹೊಳೆಲ್ ಹುಣ್ಸೆಣ್ ತೊಳ್ದಾಗಾಯ್ತು. ಅಯ್ಯ ಅದಕ್ಕೆ ಎಲ್ಲರೂ ಹಾಗಾಡ್ತಿದ್ದೀರಾ? ಹೋಗ್ಲಿ ಬಿಡಿ, ಬರೀ ಹಿಟ್ಟು ತಾನೆ, ತೊಳ್ಕೊಂಡ್ರೆ ಹೋಗುತ್ತೆ. ಹೋಗುತ್ತೆ ನಿನ್ ತಲೆ. ವಾಸಂತಿ ಕನ್ನಡಕ ತೊಳೆ. ಏನ್ ಹೋಯ್ತು ಜಿಲೇಬಿ, ಹಿಟ್ಟೋದು ಬಣ್ಣ ಹಾಗೆ ಇರುತ್ತಲ್ಲ. ಬಣ್ಣನೂ ಹೊರಟೋಯ್ತು. ಹೌದಾ ನರಹರಿ, ಎಲ್ಲ ಹೋಗ್ಬಿಟ್ಟಿದೆ. ಬಣ್ಣ ಹೊಟ್ಟೋಯ್ತಾ? ಅಯ್ಯೋ ಈಡೇ ತೊಲಗ್ದಾಗ ಆಯ್ತು. ಕನ್ನಡಿ ಹೋಗಿ ಬಂದು ಅಂದ್ಕೋತೀನಿ. ಕೊಡೆ ವಾಸಂತಿ. ನೋಡ್ಯಾ ಬಣ್ಣಗಳು ಹೇಗ್ ಮಾಯ ಆಯ್ತು ಅಂತ? ನನ್ನ ಮಕ್ಕ ಮೊದಲಾಗಿ ಆಗೋಯ್ತಲ್ಲಪ್ಪ, ಬಣ್ಣನ ಹೊಟ್ಟೋಯ್ತು. ಲೋಸವಾಸ ಶಾಪ ವಿಮೋಚನೆ ಆಗೋಯ್ತು. ಅರೆ ನೀವ್ ಯಾಕೆ ಈಗ ಮುಖ ನೋಡ್ತಾ ಅಂತೀರಾ? ತೊಳ್ಕೊಳ್ಳಿ, ನಿಮ್ಗೂ ಹೋಗೋದು. ಅದಕ್ಕೆ ನನ್ ಬಣ್ಣ ಎಲ್ಲ ಹೋಯ್ತಾ? ಅಯ್ಯೋ ಬಾಗಿ, ನಿನ್ ಗಡ್ಡ ಮೀಸ ಎಲ್ಲ ಹೊಟ್ಟೋಗಿದೆ ಕಣೆ. ಹಬ್ಬ ಸದ್ಯ ಇಲ್ದಿದ್ರೆ ನನ್ ಗಂಡ ನನ್ನ ರೂಮಲ್ಲಿ ಏನೇನೋ ಆಡ್ಕೊಂಡ್ಬಿಡ್ತಾನೆ. ಏನಂದೆ ಬಾಗಿ? ಗಂಡಿನ ಮನೆಯವರು ಬಂದ್ರೆ ನಮ್ಮನ್ನ ಎಷ್ಟು ಆಡ್ಕೊಳ್ತಾರೆ ಅಂದೆ. ಓ, ಗಂಡಿನ ಮನೆಯವರು ಅನ್ನೋದು ಯಾಕೆ ಬಂತು? ಏ ನರಹರಿ, ನಾವೆಲ್ಲ ಸಾಕ್ಷಿನ ಕರ್ಕೊಂಡು ನಿಮ್ ಬಾಸ್ ಮನೆಗೆ ಯಾಕೆ ಹೋಗಿ ಬರ್ಬಾರ್ದು? ಹೌದಲ್ವಾ? ನಮ್ಮ ಬಸ್ ಹಾರಾಡೋದು ನಿಲ್ಲತ್ತೆ, ನನ್ನ ಕೆಲಸನೂ ಉಳಿಯತ್ತೆ. ಎಂತ ಐಡಿಯಾ ಕೊಟ್ಟಿಯಮ್ಮ ನೀನು. ನೋಡಿ ಎಲ್ಲರೂ ಬೇಗನೆ ರೆಡಿ ಆಗ್ಬಿಡಿ.
ಬಾಸ್ ಮನೆಗೆ ಸಾಕ್ಷಿನ ಕರ್ಕೊಂಡು ಹೊರಡೋಣ. ಸಾಕ್ಷಿ ನೀನು ಬಾರೆ, ಮುಖ ತೊಳ್ಕೊಂಡು ಬೇಗ ರೆಡಿ ಆಗುವಂತೆ. ಏ ಎಲ್ಲಿಗೆ ಹೋಗ್ತೀಯಾ? ನೀನು ಎಲ್ಲಿಗೂ ಹೋಗೋ ಆಗಿಲ್ಲ. ಇವತ್ತು ಬಾಸ್ ಮನೆಗೆ ಬರಲೇಬೇಕು. ನಡಿ ಮುಖ ತೊಳ್ಕೊ ಬಾ. ವಾಸಂತಿ ಟವಲ್ ಕೊಡು. ಅಣ್ಣ ಅಂತೂ ಈಗಲಾದ್ರೂ ಮನೆಯಿಂದ ಆಚೆ ಹೋಗೋಕಾಯ್ತಲ್ಲ. ಜಿಲೇಬಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ಸ್ ಜಿಲೇಬಿ. ಹೌದು ಜಿಲೇಬಿ, ಆ ಕ್ರೀಮು, ಲೋಷನ್ನು, ನೇಲ್ ಪಾಲಿಶ್ ರಿಮೂವರು ಏನು ಹಚ್ಕೊಂಡ್ರು ಆ ಹಾಳಾದ ಬಣ್ಣ ಹೋಗಿರಲಿಲ್ಲ. ಕೊನೆಗೆ ನಮ್ಮ ಜಿಲೇಬಿ ಹಾಕಿದ ಹಿಟ್ಟಿಂದ ಎಲ್ಲ ಹೋಯ್ತು ನೋಡಿ. ಲಡ್ಡು ಅಣ್ಣ, ಸಾಕ್ಷಿ ಅತ್ತೆ ಮುಖ ಇಷ್ಟೆಲ್ಲ ಇದೆಯಲ್ಲ. ಅಮ್ಮ, ಹೊರಡೋ ಟೈಮಲ್ಲಿ ಏನಿಂದು? ನಡಿ ಹೊರಡೋಣ, ಲೇಟ್ ಆಯ್ತು. ಸಾಕ್ಷಿ ಬಾಮ್ಮ ಹೋಗೋಣ. ಯಾಕೆ ಅಲ್ಲೇ ನಿಂತ್ಬಿಟ್ಟೆ? ನಮ್ಮ ಸಾಕ್ಷಿ ನೋಡಿ, ಇಡೀ ಪ್ರಪಂಚ ದುಃಖ ಎಲ್ಲ ಇವಳ ತಲೆ ಮೇಲೆ ಬಿದ್ದಿರೋ ಥರ ಆಗಿದೆ. ಸಾಕ್ಷಿ, ನೀನು ನಮ್ಮನೆ ಮುದ್ದಿನ ಮಗಳು. ನೀನು ಯಾವಾಗಲೂ ನಗ್ನಗ್ತಾ ಇರಬೇಕು. ಇದೆಲ್ಲ ಆಗ್ತಿರೋದು ನಿನ್ನ ಒಳ್ಳೇದಕ್ಕೆ. ಅದನ್ನೇ ನಾನು ಹೇಳ್ತಿರೋದತ್ತೆ. ಒಳ್ಳೇದಾಗತ್ತೆ. ರಘು ಅಂಕಲ್ ಜೊತೆ ನಿಮ್ಮ ಮದುವೆ ಆಗೇ ಆಗತ್ತೆ. ಲಡ್ಡುನ ನಾನು ಹೇಳಿದ್ದತ್ತೆ ಕೇಳಿಸ್ಲಿಲ್ಲ. ನೀನಾದ್ರೂ ಹೇಳು. ಸರಿ ನಡೀರಿ, ಹೊತ್ತಾಯ್ತು. ನಡಿ. ನಡಿಯಪ್ಪ, ಬರೋಣ ಬಾಗಿ. ಹುಷಾರು. ಅತ್ತೆ, ಯಾಕೆ ಡಲ್ ಆಗಿದ್ದೀರಾ? ನಗಿ ಅತ್ತೆ. ಈ ಮದುವೆ ಖಂಡಿತ ಆಗಲ್ಲ. ಅದು ನಿಂಗೆ ಹೇಗೋ ಗೊತ್ತು? ಮ್ಯಾಜಿಕ್ ಆಗುತ್ತತ್ತೆ. ಲಡ್ಡು ಅಣ್ಣ, ನಿನ್ ಮ್ಯಾಜಿಕ್ ನೋಡಿ ನಗ್ಬೇಡ. ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ದೀರಾ? ನಡಿಯೋ ಬಾ ಸಾಕ್ಷಿ, ನಡಿ. ಹಾ, ಇವರು ಅಲ್ಲಿ ಹೋಗಿ ಹೊಟ್ಟೆ ತುಂಬ ಚೆನ್ನಾಗಿ ತಿಂದು ಬರ್ತಾರೆ. ನಾನು ಮಾತ್ರ ಒಣೆ ಗಣೇಶನ ಥರ ತಂಗ್ಳದ್ ತಿನ್ಬೇಕು. ಜಿಲೇಬಿಗೆ ಹೇಳಿ ಏನಾದರೂ ಸ್ಪೆಷಲ್ ಮಾಡಿಸ್ಕೊಂಡು ತಿಂತೀನಿ. ಇನ್ನೂ ಸ್ಪೆಷಲ್ ಮಾಡಿಸ್ತಾರೆ ಅಂತೆ. ಈ ಪಿಜ್ಜಾ ಜಗ ಸರ್ರೆ ಆಟ ಆಡಿಸ್ಬೇಕು. ಅಯ್ಯೋ, ಅದಕ್ಕೆ ಕೊಟ್ಟ ಪ್ರಸಾದ ತಿನ್ನೋದೇ ಮರ್ತು ಬಿಟ್ಟೆ. ಅಜ್ಜಳ್ ಸ್ವಾಮಿ. ಪಿಜ್ಜಾ ಜಿ ಪ್ರಸಾದ ತಿನ್ಬಿಟ್ರು ನಿಜ ಹೇಳ್ತಾರೆ. ಮಜಾನ ಮಜಾ. ಬನ್ನಿ ಬನ್ನಿ. ಗೀತಾ, ನರಹರಿ ಮನೆಯವರೆಲ್ಲ ಬಂದಿದ್ದಾರೆ. ಬಾ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ನಮಸ್ಕಾರ. ನನ್ನ ಹೆಂಡತಿ. ಕೂತ್ಕೊಳ್ಳಿ. ಬನ್ನಿ. ನರಹರಿ. ನಮಸ್ತೆ. ನರಹರಿ ವೈಫ್. ನಮಸ್ತೆ. ಅವ್ರ ಬ್ರದರ್. ನಮಸ್ತೆ. ಅವ್ರ ತಮ್ಮನ ಹೆಂಡತಿ. ಇದು ಸಾಕ್ಷಿ. ಬಾಮ್ಮ. ನೀವೆಲ್ಲ ಬರಲ್ಲ ಅಂತ ಹೇಳಿದಾಗ ಎಷ್ಟು ನೊಂದ್ಕೊಂಬಿಟ್ಟೆ ಗೊತ್ತಾ? ಆಮೇಲೆ ನರಹರಿಗೆ ಹೇಗಾದರೂ ಮಾಡಿ ಕರ್ಕೊಂಡು ಬನ್ನಿ ಅಂತ ತುಂಬ ರಿಕ್ವೆಸ್ಟ್ ಮಾಡಿಕೊಂಡೆ, ಅಲ್ವೇನ್ರಿ? ಹೌದು. ನಾವೇನು ನಿಮಗೆ ಸುಳ್ಳು ಹೇಳಿಲ್ಲ ಸರ್. ಆ್ಯಕ್ಚುಲಿ ನಾವೆಲ್ಲ ಸುಸ್ತಾಗಿದ್ವಿ. ಅಂದರೆ ನಿಜವಾಗ್ಲೂ ಹುಷಾರಿರ್ಲಿಲ್ವಾ? ಹೌದು ಸರ್. ನಾವು ಯಾರು ನೀವು ಮುಖ ತೋರಿಸೋ ಸ್ಥಿತಿಲಿ ಇರಲಿಲ್ಲ. ಅಂಥದ್ದೇನಾಗಿತ್ತು? ಅದೆಲ್ಲ ಇರಲಿ, ಈಗ ಅವ್ರು ಬಂದಾಯ್ತಲ್ಲ, ಬೇರೆ ಮಾತಾಡಿ. ಸರಿ, ಎಲ್ರಿಗೂ ಮನೆಯೆಲ್ಲ ಹಿಡಿಸ್ತಾ? ನಮ್ಮ ಸಾಕ್ಷಿ ಮನೆ ಸೊಸೆ ಆಗಬೇಕು ಅಂದರೆ ಪುಣ್ಯ ಮಾಡಿರಬೇಕು. ಹೌದು ಸಿನ್ನು, ಕೊನೆಗೂ ನಮ್ಮ ಸಾಕ್ಷಿಗೆ ಒಳ್ಳೆ ಮನೆ ಸಿಗ್ತಾ ಇದೆ. ನಾನು ಮೊದಲನೇ ಸಲ ನಿಮ್ಮ ತಂಗಿನ ನೋಡಿದಾಗಲೇ ಈಕೆನ ನಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದೆ. ಹೌದು, ಇವ್ರು ನನಗೆ ಮೊಬೈಲಲ್ಲಿ ಸಾಕ್ಷಿ ಫೋಟೋ ತೋರಿಸಿದ್ರು.
ಸಾಕ್ಷಿ ನನಗೆ ತುಂಬ ಇಷ್ಟ ಆದ್ಲು. ಇವಳೇ ನಮ್ಮನೆ ಸೊಸೆ ಮಾಡ್ಕೋಬೇಕು ಅಂತ ನಾವೆಲ್ಲ ಡಿಸೈಡ್ ಮಾಡಿದ್ವಿ. ನಾವಿಬ್ಬರು ಡಿಸೈಡ್ ಏನೋ ಮಾಡ್ಕೊಂಡ್ಬಿಟ್ಟಿದ್ವಿ, ಆದರೆ ನಮ್ಮ ಮಗ ಹುಟ್ಟಬೇಕಲ್ವಾ, ಅದಕ್ಕೆ ಅವನು ಒಂದು ಸಲ ನೋಡಲಿ ಅಂತ ನಿಮ್ಮನ್ನೆಲ್ಲ ಕರೆಸಿದ್ದು. ಅವನು ಒಪ್ತು ಅಂತಂದರೆ ಇಮಿಡಿಯೇಟಾಗಿ ವಾಲ್ಗ ಊದ್ಬಿಡೋಣ. ಸರ್ ಎಲ್ಲಿ ಸರ್ ನಿಮ್ಮ ಮಗ? ಒಳಗಡೆ ಇದ್ದಾನೆ, ಕರಿತೀನಿ. ಕಮಲ್, ಕಮಲ್. ಹುಡುಗ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾನಲ್ಲ. ನಮ್ಮ ಸಾಕ್ಷಿ ಹೇಳಿ ಮಾಡಿದ ಜೋಡಿ. ನರಹರಿ, our brother Suhas and Sakshi. ಹಾಯ್. ಈಗಿನ ಕಾಲದ ಹುಡುಗರು ಈ ರೀತಿ ಕಾಲಿಗೆ ನಮಸ್ಕಾರ ಮಾಡ್ತಾರೆ ಅಂತಂದರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಸರ್ ನಿಮ್ಮ ಮಗ ಫಾರಿನ್ಗೆ ಹೋಗಿ ಬಂದ್ರೂ ಇಲ್ಲಿನ ಆಚಾರ ವಿಚಾರ ಮರ್ತಿಲ್ಲ ನೋಡಿ. ರೀ, ನೀವು ಯಾರ ಸಂಬಂಧ ನೋಡೋಕೆ ಬಂದಿದ್ದೀರಾ? ನಿಮ್ಗ ಅಥವಾ ಇವಳ್ಗ? ಅಯ್ಯೋ, ಯಾಕೆ ಹೀಗೆ ಹೇಳ್ತೀರಾ? ನಾವು ಸಂಬಂಧ ನೋಡೋಕೆ ಬಂದಿರೋದು ನಮ್ಮ ಸಾಕ್ಷಿಗೇನೆ. ಮತ್ತೆ ನೀವ್ಯಾಕೆ ನಿಮಗೆ ಹೊಗಳ್ಕೊತಾ ಇದ್ದೀರಾ? ಅದು ಅದು ನಾನು ನೀವು ಹೇಳೋದನ್ನ ನಂಬೋದೇ ಇಲ್ಲ. ನೀವೇ ಲಡ್ಡು ಆಸೆಯಿಂದ ಲಡ್ಡು ಗಿರ್ವೆ ಬಿಟ್ಟು ಈ ಸಂಬಂಧನ ಮುರಿದಿದ್ದೀರಾ. ನಾನು ಈ ಮನೆಗೆ ದ್ರೋಹ ಬಗ್ಗೆ ಅಲ್ಲ, ಎಲ್ರಿಗೂ ಸತ್ಯ ಹೇಳೇ ಹೇಳ್ತೀನಿ. ನಿಧಾನ ಮಾತಾಡಿ, ಅವ್ರು ಬಂದಿಗಿಂದಾರು. ಅಲ್ಲ, ನೀವು ಮರ್ಯಾದಸ್ಥ ಮನೆಯವರಾಗಿ ಈ ಕೆಲಸ ಮಾಡ್ಬೋದಾ? ನಾನು ಒಂದು ಒಡವೆನೂ ಕೈಯಲ್ಲಿ ಮುಟ್ಟಿರಲಿಲ್ಲ. ನನ್ನನ್ನ ಕಳ್ಳಿ ಅಂದ್ರಿ, ಈಗ ನೀವೇ ಹೀಗೆ ಕತ್ ತಿನ್ಬೋದಾ? ಮುಚ್ಚ ಬಾಯಿ. ಯಾಕೆ ಬಾಯಿ ಮುಚ್ಚಬೇಕು? ಜಿಲೇಬಿ ಆಂಟಿ ಸರಿಯಾಗೇ ಕೇಳ್ತಿದಾರಲ್ಲ. ಅವತ್ತು ನನಗೆ ಪೊಲೀಸವ್ರನ್ನ ಕರೆಸಿ ಬೆಂಡೆತ್ತಿಸ್ತೀನಿ ಅಂದ್ರೆ ಈಗ ನೀವು ಮಾಡಿರೋದಕ್ಕೆ ಏನ್ ಮಾಡ್ಬೇಕು? ಹಾ ಕೇಳಿ ಆಂಟಿ, ಕತ್ತಿಂದ ದೇವರು ಶಾಪ ಕೊಡ್ತೇನೆ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ. ಇಲ್ಲ, ನಾನಿನ್ ಸುಮ್ಮನೆ ಇರೋದಿಲ್ಲ. ಹೀಗೆ ಬಿಟ್ರೆ ಎಲ್ರು ನನ್ನ ಕಳ್ಳಿ ಅನ್ಕೋತಾರೆ. ಇವತ್ತು ಎಲ್ರು ಬರ್ಲಿ, ಅವ್ರ ಮುಂದೆನೆ ನಿಮ್ ನಿಜವಾದ ಬಣ್ಣನ ಬಯಲ್ ಮಾಡ್ತೀನಿ. ಜಿಲೇಬಿ, ಯಾಕೆ ನಿನಗೆ ನನ್ನ ಮೇಲೆ ಅಷ್ಟೊಂದು ಕೋಪ? ನೀನು ನಮ್ಮನೆ ಬುದ್ದು ಬಂಗಾರ ಅಲ್ಲ? ಏನೋ ಹಾಳಾದ ಬಾಯಿ ಚಪ್ಪಲ 2 ಲಾಡು ಬಾಯಿಗೆ ಹಾಕೊಂಡ್ಬಿಟ್ಟೆ ಕಣೆ. ಅದನ್ನೇ ಯಾಕೆ ದೊಡ್ಡದು ಮಾಡ್ತಾ ಇದೀಯಾ? ಒಂದು ವೇಳೆ ನಿಮ್ಮ ಅಮ್ಮನೇ ತಿಂದಿದ್ರೆ ನೋಡು, ನಿನಗೊಂದು ಒಳ್ಳೆ ಹೊಸ ಸೀರೆ ಕೊಡಿಸ್ತೀನಿ. ಈ ವಿಷಯ ಇಲ್ಲಿಗೆ ಬಿಟ್ಬಿಡಿ. ಏನು, ನೀವು ನನಗೆ ಹೊಸ ಸೀರೆ ಕೊಡಿಸ್ತೀರಾ? ಅಯ್ಯೋ ಗಣೇಶ, ಕತ್ತಿಂದ ಲಡ್ಡು ಹೇಳ್ಬಾರ್ದು ಅಂತ ಸೀರೆ ಕೊಡ್ತಾರಂತೆ. ಥೂ, ಈ ಪಿಶಾಚಿ ಅಜ್ಜಿ ನಾಚಿಕೆನೇ ಇಲ್ಲ. ನಿಜವಾಗ್ಲೂ ನನಗೆ ಸೀರೆ ಕೊಡಿಸ್ತೀರಾ? ನಿಜವಾಗ್ಲೂ ಕೊಡಿಸ್ತೀನಿ. ನಿನ್ನಾಣೆಗೂ ಕೊಡಿಸ್ತೀನಿ, ಹತ್ಯಾಳ ಸ್ವಾಮಿ ಆಣೆಗೂ ಕೊಡಿಸ್ತೀನಿ ಕಣೆ. ಅಯ್ಯೋ ಜಿಲೇಬಿ ಆಂಟಿನು. ಅಲ್ಲ, ಇದ್ದಕ್ಕಿದ್ದ ಹಾಗೆ ಇದ್ದಿದ್ದನ್ನ ಇದ್ದ ಹಾಗೆ ಹೇಳ್ತಿದ್ದೀರಲ್ಲ, ಯಾಕೆ? ಹೌದು ಕಣೆ, ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಬಾಯಿ ಬಿಟ್ರೆ ಸಾಕು, ಸತ್ಯ ಪುಳುಕ್ಕಂತ ಈಚೆ ಬರುತ್ತೆ. ಬಹುಶಃ ನನ್ನ ಪಿತ್ತ ನೆತ್ತಿಗೇರಿರ್ಬೇಕು. ತಡಿ, ಸ್ವಲ್ಪ ತಣ್ಣೀರು ಸ್ವಲ್ಪ ಹಾಕ್ಕೊಂಡು ತಟ್ಕಂತೀನಿ. ಇಷ್ಟೆಲ್ಲ ಆದಮೇಲೆ ಇನ್ನೇನು ಪುರಿ ಮಾಡ್ತೀಯ? ಇವತ್ತು ನಾನು ತಣ್ಣೀರು ಕುಡಿದು ಸುಮ್ಮನೆ ಮಲಗೋದೇ ವಾಸಿ. ಅಯ್ಯೋ, ಬೇಡ ಬೇಡ ಭಾಗ್ಯಮ್ಮ. ಅಲ್ಲಲ್ಲ ಭಾಗಿ ಬಸ್ಯಮ್ಮನವ್ರೆ, ಹೊಸ ಸೀರೆ ಕೊಡ್ಸೋರ್ನ ಉಪವಾಸ ಮಲಗ್ಸಕ್ಕಾಗತ್ತಾ? ಹೋಗ್ಲಿ, ಆ ದೇವ್ರ ಮೆಚ್ತಾನ. ನಾನು ನಿಮಗೆ ಅಂತ ಪೂರಿ ಮಾಡ್ಕೊಂಡು ತರ್ತೀನಿ.
ಪೂರಿ ಮಾಡ್ಕೊಂಡು ಬರ್ತೀಯ? ಬೇಗ ಹೋಗಿ ಮಾಡ್ಕೊಂಬಾರೆ, ಹೊಟ್ಟೆ ಒಳಗಡೆ ಮೊಸಳೆ ಕಚ್ಚುತ್ತಾ ಇದೆ. ಸರಿ ಸರಿ, ನಾನು ಹೀಗೆ ಹೋಗಿ ಹಾಗೆ ಪೂರಿ ಮಾಡ್ಕೊಂಡು ಬರ್ತೀನಿ, ಆಯ್ತಾ? ಜಾಣೆ. ಅಮ್ಮ ಪೂರಿ ಮಾಡಿದಾಗ ಎಣ್ಣೆ ಹಚ್ಕೆ ತಿನ್ಬೇಡ ಅಂತ ಅಂತಿದ್ಲು. 2 ಪೂರಿ ಕೊಡ್ತಿದ್ಲು. ನನಗೆ ಪೂರಿ ಅಂದರೆ ತುಂಬ ಇಷ್ಟ. ಅಜ್ಜಿ ನನಗೂ 2 ಪೂರಿ ಕೊಡಿ. ಅಲ್ಲ, ನಾನು ಯಾಕೆ ಕೆಲ್ಸಕ್ಕೆ ಬರದ ಜಿಲೇಬಿ ಹತ್ರ ಸತ್ಯ ಹೇಳ್ತಾ ಇದ್ದೀನಿ? ಇದು ನಮ್ಮ ಯಜಮಾನರ ಪ್ರಭಾವನ? ಅಲ್ಲ, ಅವ್ರಿಗೆ ಮುಕ್ತಿನೇ ಸಿಕ್ಕಿಲ್ವಾ? ಅವ್ರ ಜೀವ ಇಲ್ಲೇ ಎಲ್ಲೋ ಓಡಾಡ್ತಾ ಇದೆಯಾ? ಅಯ್ಯೋ ಹತ್ಯಾಳ ಸ್ವಾಮಿ, ಏನಪ್ಪ ಇದು ನಿನ್ನ ಲೀಲೆ? ಇರೋ ವಿಷಯ ಹೇಳ್ಬಿಡ್ತೀನಿ ಸರ್. ಆ್ಯಕ್ಚುಲಿ ಏನಾಯಿತು ಅಂದರೆ, ನೀ ಸುಮ್ಮನೆ ನಿಮಗೆ ಸರಿಯಾಗಿ ಏನು ಹೇಳಕ್ ಬರಲ್ಲ, ನಾ ಹೇಳ್ತೀನಿ. ನಮ್ಮ ಸಾಕ್ಷಿಗೆ ಏನು ಕೆಲಸ ಮಾಡೋಕ್ಕೂ ಬರೋದಿಲ್ಲ. 3 ಹೊತ್ತು ಆ ರಘು ಧ್ಯಾನ ಮಾಡ್ಕೊಂಡು ಕೂತಿರ್ತಾಳೆ. ಹಾಗಾಗಿ ನಾನು ಈ ವಿಷಯನೆಲ್ಲ ಹೇಳೋದಕ್ಕೆ ಮುಜುಗರ ಆದರೂ ಹೇಳ್ತಾ ಇದ್ದೀನಿ. ಮನೆ ಯಾಕೆ ಬದಲಾಯಿಸಿದ್ವಿ ಅಂತ ನನ್ನ ಮಕ್ಕಳನ್ನೇ ಕೇಳಿ. ಇದೇನಪ್ಪ ಇದು? ಫೈನಲಿ ಎಲ್ಲ ವಿಷಯ ಹೆಚ್ಚಾಗಿ ಬಂದ್ಬಿಡ್ತಲ್ಲ. ನನ್ನ ಮಗಳ ಬಗ್ಗೆ ನಾನೇ ಎಲ್ಲ ಹೇಳ್ಬಿಟ್ಟೆ. ಎಲ್ಲ ನನ್ನ ಕರ್ಮ. ಸಾಕ್ಷಿನ ರಘುವಿಂದ ದೂರ ಮಾಡೋಣ, ಅದಕ್ಕೋಸ್ಕರ ಮನೆ ಚೇಂಜ್ ಮಾಡ್ತಾ ಇದ್ದೀನಿ ಅಂತ ನಾನು ಹೇಳ್ತೀನಮ್ಮ. ನೀವ್ ಇಲ್ಲಿ ಹೇಳಿಲ್ಲ ನಿಜ ಬಾವ, ಆದ್ರೆ ನಿಮ್ ಉದ್ದೇಶ ಅದೇ ತಾನೇ? ಸತ್ಯ ಗೊತ್ತಾಗಿಂದ ಮುಂಚೆ ಬಾಸ್ ಮನೆಗೆ ಮದುವೆ ಮಾಡಿಕೊಟ್ರೆ ಕೈ ತೊಳ್ಕೊಂಡಾಗೆ ಅಂತ ನೀವೇ ಹೇಳ್ತಿರ್ಲಿಲ್ವಾ?